ಹಾವೇರಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳ ಎಡವಟ್ಟಿನಿಂದ ಮಗು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೆರಿಗೆಗೆ ಬಂದ ಗರ್ಭಿಣಿಯನ್ನ ನೆಲದ ಮೇಲೆ ಕೂರಿಸಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಆಕೆಯ ಕುಟುಂಬಸ್ಥರ ಆರೋಪ. ಶೌಚಾಲಯಕ್ಕೆ ಹೋಗುವ ಮಾರ್ಗದಲ್ಲೇ ಗರ್ಭಿಣಿಗೆ ಹೆರಿಗೆ ಆಗಿದೆ. ಆಗ್ತಾನೆ ಜನಿಸಿದಂತಹ ಮಗುವಿಗೆ ಪೆಟ್ಟಾಗಿದ್ರಿಂದ ಮಗು ಡೆತ್ ಆಗಿದೆ. ನವಜಾತ ಶಿಶು ಸಾವಿಗೆ ವೈದ್ಯರು ಮತ್ತು ನರ್ಸ್ ಕಾರಣ ಅನ್ನೋದು ಪೋಷಕರ ಆರೋಪ. ಗರ್ಭಿಣಿ ಕರೆತಂದಾಗ ಬೆಡ್ ಕೊಡದೆ ನೆಲದ ಮೇಲೆ ಕೂರಿಸಿದ್ರು ಮತ್ತು ಶೌಚಾಲಯ ಎಲ್ಲಿದೆ ಅನ್ನೋದನ್ನು ಕೂಡ ಹೇಳುವ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಬ್ಯುಸಿ ಆಗಿದ್ರು. ಇದರ ಪರಿಣಾಮವಾಗಿ ಯಾರನ್ನೋ ಕೇಳಿ ಮಾಡಿ ಶೌಚಾಲಯ ಎಲ್ಲಿದೆ ಅಂತ ಹೋಗೋ ಅಷ್ಟೊತ್ತಿಗೆ ಆಕೆಗೆ ಡೆಲಿವರಿ ಆಗಿಬಿಟ್ಟಿತ್ತು. ಅದು ನೆಲಕ್ಕೆ ಬಿದ್ದ ತಕ್ಷಣ ಪೆಟ್ಟಾಗಿ ಡೆತ್ ಆಗಿದೆ ಅನ್ನೋದು ಅವರ ಪೋಷಕರ ಆರೋಪವಾಗಿದೆ. ಆದರೆ ವೈದ್ಯರು ಇದು ಕೊಡ್ತಾ ಇರುವಂತಹ ಕ್ಲಾರಿಟಿನೇ ಭಿನ್ನವಾಗಿದೆ. ಯಾಕೆ ನೆಲದ ಮೇಲೆ ಕೂರಿಸ್ಬೇಕಿತ್ತು? ಬೆಡ್ನ ಇರಲೇ ಇಲ್ವಾ? ಅಂತಹ ಕೆಟ್ಟ ಸ್ಥಿತಿಯಲ್ಲಿದೆಯಾ ಹಾವೇರಿಯ ಜಿಲ್ಲಾಸ್ಪತ್ರೆ? ಇನ್ನೊಬ್ರು 2 ಮಂದಿ ಗಂಡು ಮಕ್ಳು ಇದ್ರೆ ಅವ್ರು ನಾನು ಹೊಡ್ಯಾಕೆ ಬಂದಾರ ಸರ್. ನಾವು ಕೇಳೋದ ತಪ್ಪು ಸರ್. ಸರ ನಾನು ಬಂದ್ರೆ ಈಗ ರೀ ರೈತರು ನಾವು ಹೊಲಕ್ಕೆ ನಾನು ಹೋಗಿದ್ದೆ. ನಮ್ಮ ಅಣ್ಣ ನಮ್ಮ ಹೆಣ್ಮಕ್ಳು 9 ಗಂಟೆಗೆ ಇಲ್ಲಿ ಬಂದಾರ್ರಿ. 9 ಗಂಟೆಗೆ ಬಂದಾರ ಸರ. ಇವ್ರು 11 ಅಂತ ಹೇಳ್ತಾರೆ. ಆದರೆ ಇವತ್ತು ಸತ್ಯಾಸತ್ಯ ಏನೈತಿ ಅದನ್ನು CCTV ತೆಗಿಸಿ ನೋಡಿ ಅದು ಏನಾಯ್ತು ಏನಿಲ್ಲ ಅಂದು ನ್ಯಾಯ ಒದಗಿಸ್ಬೇಕು ಸರ್. ಹೊರಗೆ ಇಲ್ಲಿ ಶೌಚಾಲಯಕ್ಕೆ ಹೋಗೋ ದಾರ್ಯಾಗ ಪಾಪು ಬಿದ್ದು ಸತ್ತೈತ್ರಿ. ಒಂದು ತಾಸು ಇಲ್ಲಿ ಕುಂದ್ರಸ್ಯಾರ್ರಿ. ಡಾಕ್ಟರ್ ಎಲ್ಲಿ ಹೋಗ್ಯಾರ ಅಂದ್ರೆ ನಾಷ್ಟಕ್ಕೆ ಹೋಗ್ಯಾರ, ಊಟಕ್ಕೆ ಹೋಗ್ಯಾರ. ಆಮೇಲೆ ಅವ್ರಿಗೆ ರೆಸಿಸ್ ಬಂದು ಶೌಚಾಲಯಕ್ಕೆ ಹೋಗ್ಬೇಕಾರ ದಾರ್ಯಾಗ ಪಾಪು ಬಿದ್ದು ಸತ್ತೈತಿ. ಈಗ 8 ತಿಂಗಳು ಮುಗ್ದತ್ರಿ. 9 ತಿಂಗಳು ಈಗ ಆಲೇ ಬಿದ್ದತ್ರಿ. ಹೌದು ದಿಂದಾಗ ಬಿದ್ದತ್ರಿ. ಹೆರಿಗೆಗೆ ದಿಂದಾಗ ಬಿದ್ದತ್ರಿ. 9 ಗಂಟೆಗೆ ಬಂದರೂ ಕೂಡ ಇಲ್ಲಿ BP ಚೆಕ್ ಮಾಡಿದ್ರಿ. BP ಚೆಕ್ ಮಾಡಿ ಸರ ಡಾಕ್ಟರ್ ಚೆಕಪ್ ಮಾಡಿಬಿಟ್ಟು ಹೆರಿಗೆ ಆಸ್ಪತ್ರೆ ಒಳಗೆ ಹೋಗ್ರಿಪ್ಪ ಅಂದ್ರೆ ಸರ. ಹೆರಿಗೆ ಆಸ್ಪತ್ರೆಗೆ ಬಂದರೂ ಕೂಡ ಇವ್ರು ಏನು ಮಾಡಿದ್ರಿ, ಒಂದು ಪೇಷಂಟ್ಗೆ ಸಾರ್ವಜನಿಕರ ಆಸ್ಪತ್ರೆ ಅಂತ ಬಂದಿರ್ತಾರೆ ಇಲ್ಲಿ. ಇವರು ಜೀವ ಉಳಿಸೋ ಅಂತ ಡಾಕ್ಟರ್ ರೀ. 1 ಅವರ್ ನೆಲ ಮ್ಯಾಗ ಕುಂದಿಸ್ಯಾರಿ. ಎಮರ್ಜೆನ್ಸಿ ಕೇಸ್ ಸರ್ ಅದು. ಇವರು 1 ಅವರ್ ಆದ್ರೆ ಅಟ್ಲೀಸ್ಟ್ ಒಂದು ಬೆಡ್ ಆದರೂ ಕೊಡಲಿಲ್ಲ ರೀ. ಇವ್ರು ನರ್ಸ್ಗಳು ಕೇಳಿದ್ರೆ ಏನಂತಾರೆ, ಇವರು ನಮ್ಗೆ ಯಾವ ರೂಮು ಗೊತ್ತಿಲ್ಲ, ಬರೀ ಕುರ್ಕುರಿ ತಿನ್ನೋದು ಬಿಸ್ಕಿಟ್ ತಿನ್ಕೊಳ್ಳೋದು ಫೋನ್ನೇ ಮಾತಾಡ್ಕೊಂತನ ಈ ಬೇಜವಾಬ್ದಾರಿ ಥರ ಮಾಡಿದ್ರಿ. ಅಷ್ಟು ಹರಟೆ ಹೊಡೆದ್ರು ಕೂಡ ಲಾಸ್ಟ್ಗೆ ಬಾತ್ರೂಮ್ ಎಲ್ಲಿ ಐತೆ ಅಂತ ತೋರಿಸಿಲ್ರಿ. ಇಲ್ಲೆಲ್ಲ ಬಂದರು ಅನಕ್ಷರಸ್ತ್ರಿ, ನಮಗೆ ಏನು ಗೊತ್ತಿದ್ದಿಲ್ಲ ರೀ. ಇಲ್ಲೇ ಬಾಜು ರೂಮ್ ತೋರಿಸಿದ್ರೆ ಇಲ್ಲೇ ಹೋಗಿದ್ರಿ. ಇವ್ರು ಏನು ಹೇಳ್ಕೊಡ್ಲಿಲ್ಲ ರೀ. ದೂರ ಕಳಿಸಿದ್ಕೆ ಹೊರಗೆ ಕಳಿಸ್ಬಿಟ್ರಿ. ಅದು ದಾರ್ಯಾಗ ಹೋಗುವಾಗ ಡೆಲಿವರಿ ಆಯ್ತು ರೀ. ಪಾಪ ಕೆಳಗಡೆ ಬಿದ್ದು ಅನಾವಶ್ಯಕವಾಗಿ ಡೆತ್ ಆಗಿಬಿಡ್ತು. 9 ಗಂಟೆಗೆ ಕರ್ಕೊಂಡು ಬಂದ್ವಿ ರೀ. ಬ್ಲಡ್ ಟೆಸ್ಟ್ ಮಾಡಿ ಅದನ್ನು ಮಾಡಿ ಎಲ್ಲ ಮಾಡಂದ್ರು. ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಒಳಗೆ ಕರ್ಕೊಂಡು ಬಂದು ನೋಡಿಲ್ಲ ಅವ್ರು. ಅಟ್ಲೀಸ್ಟ್ ಡಾಕ್ಟ್ರ್ ಎಲ್ಲದಾರ ಅಂದ್ರೆ ನಾಷ್ಟ ಮಾಡಕ್ಕೆ ಹೋಗ್ಯಾರ ಅಂತಂದ್ರು. ಇಷ್ಟು ಜನ ನರ್ಸ್ ಇದ್ರಲ್ಲ, ಒಬ್ಬರ ನೋಡಿ ಏನಾಗೈತಿ ಏನಿಲ್ಲ ಅಂತ ಹೇಳಬೇಕು. ಅಟ್ಲೀಸ್ಟ್ ಒಂದು ಬೆಡ್ಡರ ಕೊಡಬೇಕು. ಬೆಡ್ ಕೊಟ್ಟಿದ್ರೆ ಹಿಂಗೆಲ್ಲ ಏನೂ ಆಗ್ತಿರಲಿಲ್ಲ. ಅವ್ರು ಚೆಕ್ ಮಾಡಿ ನೋಡಿದ್ರೆಲ್ಲ ಗೊತ್ತಾಗೈತಲ್ರಿ ಏನಾಗೈತಿ ಏನಿಲ್ಲ ಅಂಥೇಳಿ. ಬರೀ ಏನಿಲ್ಲ ಡಾಕ್ಟ್ರ್ ಬರ್ತಾರೆ ನಾಷ್ಟ ಮಾಡಕ್ಕೆ ಹೋಗ್ಯಾರ ಅಂತಂದು. ಇಲ್ರಿ, ಎಲ್ಲ ಕೂಸ್ ಹೊರಗೆ ಬಂದಿಂದನ ಈಗ ಒಳಗೆ ಬಂದಿಂದ ನೋಡತ್ತಾರ ಅವರೆಲ್ಲರೂ. ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಎಲ್ಲ ನೋಡತ್ತಾರ. ಎಲ್ಲ ಮುಗಿದಿಂದ ಏನು ನೋಡ್ತಾರೆ ರೀ ಅವ್ರು?